ಎಮೋಷನ್ ಆಫ್ ಲವ್ ಇದೆ, ನೆಕ್ಸ್ಟ್ ಲೆವೆಲ್ ಆಫ್ ರೊಮ್ಯಾನ್ಸ್ ಇದೆ, ಬೋರ್ಡಿಂಗ್ ಕ್ಯಾರೆಕ್ಟರ್ಸ್ ಇದ್ದಾವೆ, ಹಾಗೆಯೇ ಕ್ಲಿಯರ್ ಕಟ್ ವಿಡಿಯೋ ಇದೆ, ವೆರಿ ವೆರಿ ಅಟ್ರಾಕ್ಟಿವ್ ಸೀನ್ಗಳಿದ್ದಾವೆ. ಎಷ್ಟು ಸರ್ಗೆ ಹೇಳ್ತಾರೆ ನಿನ್ನಂಥ ಸ್ವಾರ್ಥಿನೂ ಒಂದಿನ ಲವಲ್ಲಿ ಬೀಳ್ಬೋದಾ ಅಂತ ಕೇಳಿದ್ರೆ ಬಾಸ್ ಫುಲ್ ಕಾನ್ಫಿಡೆನ್ಸಾಗಿ ಹೇಳ್ತಾರೆ ಇಲ್ಲ ಅಂತ. ಬಟ್ ನೆಕ್ಸ್ಟ್ ಸೀನಲ್ಲೇ ಗೊತ್ತಾಗುತ್ತೆ ಬಾಸ್ ಬಿದ್ದೋಗಿದ್ದಾರೆ ಅಂತ. ಒಂದು ಕರಾಳ ಸತ್ಯ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂದರೆ ಮೂವಿ ಮಾಡೋದು ಯಾವುದೇ ಥರ ನೀವು ನೋಡಲಿ ಅನ್ನೋ ಇಂಟೆನ್ಷನ್ ಖಂಡಿತ ಅಲ್ವೇ ಅಲ್ಲ. ಅದು ಇಂಟೆನ್ಷನ್ ಬಂದು ಬಿಸ್ನೆಸ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬಿಸ್ನೆಸ್ ಪ್ರಯೋಗ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಮೂವಿಯ ತಬಾಹಿ ಸಾಂಗ್ನ ನೋಡ್ಕೊಂಬರೋಣ. ಅದರೊಳಗಡೆ ನಮ್ಮ ಬಿಸ್ನೆಸ್ ಏನಾದರೂ ಅಡಗಿದೆಯಾ ಅಂತಲೂ ಕೂಡ ಚೆಕ್ ಮಾಡೋಣ. ನನ್ನ ಪ್ರಕಾರ ಸ್ನೇಹಿತರೆ, ಒಂದು ಹಾಡು 4 ನಿಮಿಷದ ಮನೋರಂಜನೆ ಆಗಿರಲ್ಲ. ಅದರೊಳಗಡೆ ತುಂಬಾ ಬಿಸ್ನೆಸ್ ಅಡಗಿರುತ್ತೆ ಅನ್ನೋದು ನಾನು ತಿಳ್ಕೊಂಡಿರೋ ಸತ್ಯ. ಸೊ ಅದನ್ನು ಕೂಡ ನೋಡೋಣ. ಹಾಗೆಯೇ ಈ ವಿಡಿಯೋದೊಳಗಡೆ ತುಂಬ ಪೋಸ್ಟರ್ಗಳು, ಲೋಗೋಗಳೆಲ್ಲ ಇದ್ದಾವೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ವಿಡಿಯೋ ಒಳಗಡೆ ಹೋಗೋಣ. ಓಹೋ, ವಿಡಿಯೋ ಸ್ಟಾರ್ಟಿಂಗೇ ಏನೋ ನಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವರು ಈ ವಿಡಿಯೋದಲ್ಲಿ ಏನಿದೆ ಅನ್ನೋದು ಹೇಳಕ್ಕೆ ಹೋಗ್ತಾ ಇದ್ದಾರೋ ಏನೋ ಒಂದು ಕೋಟ್ ಥರ ಕಾಣ್ತಾ ಇದೆ. ಓದ ಬನ್ನಿ. ಔಟ್ ಬಿಹೈಂಡ್ ಐಡಿಯಾಸ್ ಆಫ್ ರಾಂಗ್ ಡೂಯಿಂಗ್ ಆ್ಯಂಡ್ ರೈಟ್ ಡೂಯಿಂಗ್ ದೆರ್ ಈಸ್ ಎ ಫೀಲ್ಡ್, ಐ ವಿಲ್ ಮೀಟ್ ಯು ದೇರ್. ಸೊ ಬರೆದವರು ರೂಮಿ. ಹಾಗಿದ್ರೆ ಯಾರು ಈ ರೂಮಿ ಮತ್ತು ಈ ಕೋಟ್ನ ಅರ್ಥ ಆದರೂ ಏನು? ಬನ್ನಿ ಸ್ನೇಹಿತರೆ, ಒಳಗಡೆ ಇಳಿದು ನೋಡೋಣ ಏನಿದು ಅಂತ. ಸ್ನೇಹಿತರೆ, ರೂಮಿ ಅನ್ನೋರು ಸಾಮಾನ್ಯ ಮನುಷ್ಯ ಅಂತ ಅಲ್ವೇ ಅಲ್ಲ. ಇವರೊಬ್ಬ ತತ್ವಜ್ಞಾನಿ ಸ್ನೇಹಿತರೆ. ಸೊ ನಮ್ಮಲ್ಲಿ ಬಸವಣ್ಣ ಇದ್ದಾರಲ್ಲ, 12ನೇ ಶತಮಾನದಲ್ಲಿ ಬಂದಿದ್ದಾರಲ್ಲ, ಸೊ ಅದೇ ಥರ ಇವರು 13ನೇ ಶತಮಾನದಲ್ಲಿ ಬರ್ತಾರೆ. ಈ ಸೂಫಿ ಸಂತಕ್ಕೆ ಸೇರಿದ ಸ್ನೇಹಿತರೆ. ಇವರು ವಿಶ್ವಾದ್ಯಂತ ಹೆಚ್ಚು ಫೇಮಸ್ ಹೊಂದಿದ್ದಾರೆ. ಎಥಿಕ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಇವರು ಬರೆದಿರೋ ಕೋಟ್ಗಳು ಸಾಮಾನ್ಯವಾಗಿಲ್ಲ ಸ್ನೇಹಿತರೆ. ಇವತ್ತಿನ ಕಾಲಘಟ್ಟಕ್ಕೆ ಮುಖಕ್ಕೆ ಹೊಡೆದಂಗೆ ಐತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಸ್ನೇಹಿತರೆ, ಈ ಕೋಟಿನ ಅರ್ಥ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ನನ್ನ ಸರಿ, ನಿನ್ನ ತಪ್ಪು, ಈ ಥರ ವಾದಗಳನ್ನೆಲ್ಲ ಬಿಟ್ಬಿಟ್ಟು ನಾವಿಬ್ಬರು ಅರ್ಥ ಮಾಡ್ಕೊಂಡು ನೆಮ್ಮದೇ ಜೀವನ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಈ ಕೋಟು ಯಾಕೆ ಈ ಸಾಂಗಲ್ಲಿ ಬಂದಿದೆ ಅಂತ ನೋಡೋದಾದರೆ, ಮೋಸ್ಟ್ಲಿ ಈ ಸಾಂಗು ಈ ಕೋಟಿಂದ ಇನ್ಸ್ಪೈರ್ ಆಗಿರ್ಬೋದು. ಹಾಗೆಯೇ ಪ್ರೇಕ್ಷಕರಿಗೆ ಕುತೂಹಲ ಕೆರಳಿಸೋಕ್ಕೂ ಆಗಿರುತ್ತೆ. ಇನ್ನು ನೆಕ್ಸ್ಟು ವಿಡಿಯೋದಲ್ಲಿ ಇವರು KVN ಪ್ರೊಡಕ್ಷನ್ ತೋರಿಸ್ತಾರೆ ಸ್ನೇಹಿತರೆ. ಈ KVN ಪ್ರೊಡಕ್ಷನ್ ಬಂದು ಫಿಲಿಮ್ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಎಲ್ಲ ನೋಡ್ಕೊತಾ ಇರುತ್ತೆ. ಇದು ಬಂದು 2020ರಿಂದ ಆಪರೇಟ್ ಆಗ್ತಾಯಿದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟು ಯಪ್ಪ ಏನ್ರಿ ಇದು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ನು. ನೋಡೋಕ್ಕೆ ಭಯ ಆಗ್ತಾಯಿದೆ ನೋಡಿ. ಕೊಂಬು ನೋಡಿ, ಆಮೇಲೆ ಸ್ಪೆಕ್ಸ್ ನೋಡಿ, ಮತ್ತು ಆ ತಲೆ ಬುರುಡೆ ನೋಡಿ. ಪಕ್ಕ ಇದನ್ನು ಕ್ರಿಯೇಟ್ ಮಾಡ್ತಾರೆ ಯಾರೋ ದೊಡ್ಡ ಮಾಸ್ಟರ್ ಮೈಂಡೇ ಇರಬೇಕು. ಬನ್ನಿ ಸ್ನೇಹಿತರೆ, ಆಗಿದ್ರೆ ಯಾರು ಈ ಮಾಸ್ಟರ್ ಮೈಂಡ್ ಅಂತ ನೋಡೋಣ. ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ. ನೀವು ಈ ಮಾಸ್ಟರ್ ಮೈಂಡ್ ಇನ್ಯಾರಾಗಕ್ಕಾಗತ್ತೆ ಸ್ನೇಹಿತರೆ? ನಮ್ಮ ರಾಕಿಂಗ್ ಸ್ಟಾರ್ ಯಶೇ. ಹೌದು ಸ್ನೇಹಿತರೆ, ಈ ಮಾನ್ಸ್ಟರ್ ಮೈಂಡ್ ಅಂತಕ್ಕಂಥದ್ದು ಒಂದು ಪ್ರೊಡಕ್ಷನ್ ಹೌಸ್. ಆ್ಯಕ್ಚುಲಿ ಇದ್ರ ಫೌಂಡರ್ ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶೇ. ಇವರು ಮತ್ತು ಈ KVN ಪ್ರೊಡಕ್ಷನ್ ಇವರಿಬ್ಬರು ಜೊತೆಯಲ್ಲಿ ಬರ್ತಾ ಇರೋದೇ ಟಾಕ್ಸಿಕ್ ಮೂವಿ ಸ್ನೇಹಿತರೆ. ಹಾಗೆಯೇ ನೀವು ಗಮನಿಸಿದ್ರೆ ಯಾಕೆ ಇವರು ಈ ಸಾಂಗು ಸ್ಟಾರ್ಟಿಂಗಲ್ಲಿ ಲೋಗೋಗಳು ತೋರಿಸ್ತಾರೆ ಅಂತ ಸ್ನೇಹಿತರೆ. ಈ ಲೋಗನೇ ಬ್ರ್ಯಾಂಡ್. ಸೊ ನಮಗೆ ಈ ಪೀಪಲ್ಗಳಿಗೆಲ್ಲ ಕಂಪ್ನಿ ಹೆಸರು ನೆನಪಿರ್ಬೇಕಲ್ಲ, ಹಾಗಾಗಿ ಇದನ್ನು ತೋರಿಸೋದು. ಸೊ ಮೂವಿ ಮಾಡೋದು ಕೂಡ ಒಂದು ಬಿಸ್ನೆಸ್ ಅಲ್ವಾ. ಸೊ ಈ ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗಬೇಕು ಅಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಇರಬೇಕು ಸ್ನೇಹಿತರೆ. ಸೊ ಅದೇ ಇದು. ಇನ್ನು ಮೇಯ್ನ್ ಈ ಸಾಂಗ್ ಮೀನಿಂಗ್ ಬಂದರೆ ತಬಾಯಿ ಅಂದರೆ ಸ್ನೇಹಿತರೆ ಡೈರೆಕ್ಟಾಗಿ ವಿನಾಶ ಅಂತ. ಬಟ್ ಆದರೆ ಈ ಮೂವಿಯಲ್ಲಿ ತಬಾಯಿ ಅಂದರೆ ವಿನಾಶ ಅಲ್ಲ, ಹಂಗೆ ಅರ್ಥ ಮಾಡ್ಕೊಂಬೇಡಿ. ಇದರ ಅರ್ಥ ಅನ್ಕಂಟ್ರೋಲಬಲ್ ಲವ್ ಅಂತ. ಅಂದರೆ ಪ್ರೀತಿ ಮತ್ತು ಆಕರ್ಷಣೆ ತೀವ್ರವಾಗಿದೆ ಅಂತ. ಮೋಸ್ಟ್ಲಿ ಇದು ಯಾರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಫಸ್ಟ್ ಲವ್ ಯಾರಿಗಾಗಿರುತ್ತಲ್ಲ ಅವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಇನ್ನು ಲಿರಿಕ್ಸ್ ಮೀನಿಂಗ್ ಸ್ನೇಹಿತರೆ ಬರೆದಿರೋದು ಯಾರಲ್ಲಿ? ನಮ್ಮ ಬಾಸ್ ಯೋಗರಾಜ್ ಭಟ್ ಸ್ನೇಹಿತರೆ, ಕನ್ನಡದವರು. ಮುಂಗಾರು ಮಳೆ ಡೈಲಾಗ್ಸು, ಗಾಳಿಪಟ ಸಾಂಗ್ಸು ಮರೆಯೋಕ್ಕಾಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಂತೂ ಚಚ್ಚಿ ಕೆಡವುಬಿಟ್ಟವ್ರು ಸ್ನೇಹಿತರೆ ಲಿರಿಕ್ಸ್ನ. ಈ ಲಿರಿಕ್ಸಲ್ಲಿ ನನಗೆ ಕೆಲವು ಸಾಲುಗಳು ತುಂಬಾ ಆಳವಾಗಿ ಇಷ್ಟ ಆಗೋಗಿದ್ದಾವೆ. ಅದರಲ್ಲಿ ಸಾಗರ ಹೇಗೆ ದಡ ಸೇರೋಕ್ಕೆ ಆತುರಿತೀವೋ ಹಾಗೆ ಪ್ರೀತಿಯಲ್ಲಿ ಬಿದ್ದವರು ದಡ ಸೇರೋಕ್ಕೆ ಆತುರಿತಿರ್ತಾರೆ ಅಂತ ತೋರಿಸುತ್ತಿಲ್ಲಿ. ಹಾಗೆಯೇ ವಯ್ಯಾರ ವ್ಯಾಮೋಹ ಅನ್ನೋದೈತಲ್ಲ ಸ್ನೇಹಿತರೆ, ಸೂಪರಾಗೈತೆ. ವಯ್ಯಾರ ಅಂದರೆ ಸೌಂದರ್ಯ ಅಲ್ವಾ. ಸೊ ಮೇಡಮ್ ಕೀರಾ ಮತ್ತು ವ್ಯಾಮೋಹ ನಮ್ಮ ಬಾಸ್ಗೆ ಆಕರ್ಷಣೆ. ಸೊ ಇವೆರಡು ಸೇರಿದ್ರೆ ಆಗೋದೇ ಅನ್ಕಂಡೀಷನಲ್ ಲವ್. ಅದನ್ನೇ ಈ ಸಾಂಗ್ ಪೂರ ತೋರಿಸಿದ್ದಾರೆ. ನಮ್ಮ ಯಶ್ ಸರ್ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ದಿರ ಹೀರಾ ಮೇಡಮ್ ಜೊತೆ ರೊಮ್ಯಾನ್ಸ್ ಮಾಡ್ತಾನೇ ಇರ್ತಾರೆ. ಇನ್ನು ಈ ಕವಿತೆ ಮಧುರ ಅನ್ನೋದೈತಲ್ಲ ಸ್ನೇಹಿತರೆ, ಈ ಸಾಲಂತೂ ನಂಗೆ ಗಾಳಿಪಟ ಮೂವಿನೇ ನೆನ್ಪು ಮಾಡ್ಬಿಡ್ತು. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ
ಗೂಡಲ್ಲಿ ಕವಿತೆಗಳ ಸಂತೆ ಓ ಒಲವೇ ನೀ ತಂದ ಹಾಡಿಗೆ ನಾ ಸೋತೆ. ಬನ್ನಿ ಸ್ನೇಹಿತರೆ, ಆಗಿದ್ರೆ ತಬಾಯಿ ವಿಡಿಯೋ ನೋಡೋಣ. ಸಾಕಿದು ತಬಾಯಿ ಸಾಂಗಲ್ಲಿ ಎಮೋಷನ್ ಆಫ್ ಲವ್ ಇದೆ, ನೆಕ್ಸ್ಟ್ ಲೆವೆಲ್ ಆಫ್ ರೊಮ್ಯಾನ್ಸ್ ಇದೆ, ಬೋರ್ಡಿಂಗ್ ಕ್ಯಾರೆಕ್ಟರ್ಸ್ ಇದ್ದಾವೆ, ಹಾಗೆಯೇ ಕ್ಲಿಯರ್ ಕಟ್ ವಿಡಿಯೋ ಇದೆ, ವೆರಿ ವೆರಿ ಅಟ್ರಾಕ್ಟಿವ್ ಸೀನ್ಗಳಿದ್ದಾವೆ, ಹಾಗೆ ಸ್ಟೈಲಿಶ್ ಸಿಕ್ಸ್ ಪ್ಯಾಕ್ ಮಾಡಿರೋದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇವರಿಬ್ಬರು ಕ್ಯಾರೆಕ್ಟರ್ಗಳು ಅನ್ಕಂಟ್ರೋಲಬಲ್ ಲವ್ ಫೀಲಿಂಗ್ಸು ನೆಕ್ಸ್ಟ್ ಲೆವೆಲ್ಲಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಅಂತೂ ವಿಶಾಲ್ ಮಿಶ್ರಾ ಚಚ್ಚಿ ಕೆಡೋಗ್ಬಿಟ್ಟಿದ್ದಾರೆ. ಯೋಗರಾಜ್ ಭಟ್ ಲಿರಿಕ್ಸು ತುಂಬ ಇಷ್ಟ ಆಗುತ್ತೆ. ಇನ್ನು ಇದರಲ್ಲಿ ಕೀರಾ ಮೇಡಮ್ ಒಂದು ಡೈಲಾಗ್ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಯಶ್ ಸರ್ಗೆ ಹೇಳ್ತಾರೆ, ನಿನ್ನಂಥ ಸ್ವಾರ್ಥಿನೂ ಒಂದಿನ ಲವಲ್ಲಿ ಬೀಳ್ಬೋದಾ ಅಂತ ಕೇಳಿದ್ರೆ ಬಾಸ್ ಫುಲ್ ಕಾನ್ಫಿಡೆನ್ಸಾಗಿ ಹೇಳ್ತಾರೆ ಇಲ್ಲ ಅಂತ. ಬಟ್ ನೆಕ್ಸ್ಟ್ ಸೀನಲ್ಲೇ ಗೊತ್ತಾಗುತ್ತೆ ಬಾಸ್ ಬಿದ್ದೋಗಿದ್ದಾರೆ ಅಂತ. ಸೊ ಇದು ವೆರಿ ಅಟ್ರಾಕ್ಟಿವ್ ಆಗಿದೆ, ತುಂಬ ಎಮೋಷ್ನಲ್ ಆಗಿದೆ ಮತ್ತು ತುಂಬ ಚಾಲೆಂಜಿಂಗ್ ಆಗಿದೆ, ಮತ್ತು ಲವ್ ಅಂದರೆ ಎಷ್ಟು ಪವರ್ಫುಲ್ ಅನ್ನೋದನ್ನು ಕೂಡ ತೋರಿಸುತ್ತೆ. ಸ್ನೇಹಿತರೆ, ಒಂದು ಕರಾಳ ಸತ್ಯ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂದರೆ ಮೂವಿ ಮಾಡೋದು ಯಾವುದೇ ಥರ ನೀವು ನೋಡಲಿ ಅನ್ನೋ ಇಂಟೆನ್ಷನ್ ಖಂಡಿತ ಅಲ್ವೇ ಅಲ್ಲ. ಅದು ಇಂಟೆನ್ಷನ್ ಬಂದು ಬಿಸ್ನೆಸ್ ಅಂದ್ರೇನು, ಮೇಕಿಂಗ್ ಮನಿ. ಓಕೆ, ಸೊ ಮೂವಿ ಮಾಡೋದು ಕೂಡ ದುಡ್ಡು ಮಾಡೋಕ್ಕೋಸ್ಕರನೇ. ಓಕೆನಾ, ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಸೊ ಹಂಗಾದರೆ ಈ ಸಾಂಗು ಒನ್ ಆಫ್ ದಿ ಬಿಸ್ನೆಸ್. ಓಕೆ, ಏನಪ್ಪ ಮಾಡುತ್ತೆ ಈ ಸಾಂಗು ಅಂದರೆ ಮೂವಿ ನೋಡೋಕ್ಕೆ ನಮ್ಮನ್ನು ಕಾತರದಿಂದ ಕಾಯೋ ಹಾಗೆ ಮಾಡುತ್ತೆ. ಸೊ ಈ ಸಾಂಗ್ ಹೆಂಗೆ ತಯಾರಾಗೋದು ಅಂತ ಫಸ್ಟ್ ನೋಡೋಣ. ಫಸ್ಟು ರೈಟರ್ ಸಾಂಗ್ ಬರೀತಾನ, ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಕಂಪೋಸ್ ಮಾಡ್ತಾನ, ಸಿಂಗರು ಅದನ್ನು ಹಾಡ್ತಾರ. ಅದಾದಮೇಲೆ ನೆಕ್ಸ್ಟು ಆ ಸಾಂಗಿಗೆ ತಕ್ಕನಂಗೆ ಡ್ಯಾನ್ಸ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊರಿಯೋಗ್ರಫಿ ಇರ್ಬೋದು, ಅದಕ್ಕೆ ಬೇಕಾದಂಥ ಫ್ಯಾಷನ್ ಆ್ಯಂಡ್ ಡಿಸೈನರ್ ಇರ್ಬೋದು, ಅದಕ್ಕೆ ಬೇಕಾದಂಥ ಆರ್ಟಿಸ್ಟ್ಗಳಿರ್ಬೋದು, ಅವರೆಲ್ಲ ಬರ್ತಾರ. ಸೊ ಸಾಂಗ್ ಶೂಟ್ ಮಾಡೋಕ್ಕೆ ಡೈರೆಕ್ಟ್ರು ಬರ್ತಾನ. ಸೊ ಇಷ್ಟೆಲ್ಲ ಆದಮೇಲೆ ಸಾಂಗ್ ರೆಡಿ ಆಗುತ್ತೆ. ಓಕೆ, ಸೊ ಇಷ್ಟು ಡಿಪಾರ್ಟ್ಮೆಂಟ್ಗಳು ಇನ್ವಾಲ್ವ್ ಆಗ್ತವಲ್ಲ, ಅವೆಲ್ಲವೂ ಕೂಡ ಎಗೈನ್ ಮನಿ ರಿಲೇಟೆಡ್ಡೇ. ಯಾವುದೇ ಒಂದು ಫ್ರೀಯಾಗಿ ಮಾಡಲ್ಲ, ಎಲ್ಲವಕ್ಕೂ ದುಡ್ಡು ಕೊಡ್ಬೇಕು ತಾನೆ. ಸೊ ಅಲ್ಲಿ ಮನಿ ಬಂತು, ಬಿಸ್ನೆಸ್ ಆಯಿತು. ಸೊ ಈ ಸಾಂಗ್ ಮಾಡಿರೋದು ಇನ್ಪುಟ್ಟು, ಔಟ್ಪುಟ್ಟು, ಆ ಸಾಂಗಿಂದ ಬರೋದೇ ಔಟ್ಪುಟ್ಟು, ಅದು ಮನಿ. ಅದು ಬಂದ್ರೇ ಇಲ್ಲಿ ಅದರೊಳಗಡೆ ಕೆಲಸ ಮಾಡಿರೋರಿಗೆಲ್ಲ ಅಮೌಂಟು ಆಗುತ್ತೆ ಅಲ್ವಾ. ಸೊ ಈ ಸಾಂಗ್ ತೆಗಿಲಿಕ್ಕೆ ಖರ್ಚು ಮಾಡಿರೋದು ಯಾರು? ಪ್ರೊಡ್ಯೂಸರ್. ಸೊ ಈ ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಈ ಸಾಂಗ್ನ ಒಂದು ಕಾಪಿರೈಟ್ಗೆ ಅಥವಾ ರಾಯಲ್ಟಿಗೆ ಮಾರ್ತಾನೆ. ಇದ್ರೆ ಒಂದು ಸಾಂಗ್ ಬಿಡುಗಡೆ ಆದರೆ ಮನಿ ಫ್ಲೋ ಹೇಗಾಗುತ್ತೆ ಅಂತ ನೋಡಿ ಸ್ವಲ್ಪ. ಫಸ್ಟು ಸಾಂಗ್ ಬಿಡುಗಡೆ ಆಗುತ್ತಾ? ಸೊ ಎಲ್ಲಿ ಬಿಡುಗಡೆ ಆಗುತ್ತೆ? ಅದು ಯೂಟ್ಯೂಬ್ ಇರ್ಬೋದು, ಅಥವಾ ಮ್ಯೂಸಿಕ್ ಆ್ಯಪ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ, ಈ ಎಲ್ಲ ಕಡೆ ಬಿಡುಗಡೆ ಆಗುತ್ತಾ? ಸೊ ಹಾಗ್ತಾನೆ ಲಕ್ಷಾಂತರ ಜನ ಆ ಹಾಡನ್ನ ನೋಡ್ತಾರೆ ಮತ್ತು ಕೇಳ್ತಾರೆ. ಸೊ ನೋಡೋದ್ರಿಂದ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಜಾಹೀರಾತುಗಳು ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಹಂಗಾಗಿ ಯೂಟ್ಯೂಬ್ಗೆ ಆದಾಯ ಆಯಿತು. ಹಾಗೆಯೇ ಮ್ಯೂಸಿಕ್ ಸ್ಟ್ರೀಮಿಂಗ್ ಆಗಿರ್ತಕ್ಕಂಥ ಆಪಲ್ ಮ್ಯೂಸಿಕ್ ಇರ್ಬೋದು, ಅಥವಾ ಜಿಯೋ ಸಾವಾನು, ಅಥವಾ ಸ್ಪಾಟಿಫೈ, ಈ ಕಡೆ ಎಲ್ಲ ಹಾಡುಗಳು ಕೇಳೋದ್ರಿಂದ ಸೊ ಅವ್ರಿಗೆ ದುಡ್ಡು ಹೋಗುತ್ತೆ. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಉಚಿತ ಪ್ರಚಾರ ಮಾಡ್ದಂಗೆ ಆಗುತ್ತೆ ಸಿನಿಮಾ ಬಗ್ಗೆ. ಸೊ ಜನಗಳು ಎಲ್ಲನೂ ಅದ್ರ ಕಡೆನೇ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೂವಿ ಬಗ್ಗೆ ಏನಾದರೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಬಂದ್ರೂ ಅದನ್ನು ನೋಡೋದಾಗಲಿ, ಅಥವಾ ಟ್ರೈಲರ್ ಬಂದರೆ ಅದನ್ನು ನೋಡೋದಾಗಲಿ, ಹಿಂಗೆ ಅದ್ರ ಮೇಲೆ ತುಂಬ ಆಸಕ್ತಿ ಬೆಳೆಸ್ಕೊತಾರೆ. ಸೊ ಇದೇನಾಗುತ್ತೆ, ಅವ್ರನ್ನ ಮೇಯ್ನ್ ಮೂವಿ ರಿಲೀಸ್ ಆದಾಗ ಫಸ್ಟ್ ಡೇ ಸೆಕೆಂಡ್ ಡೇ ಹೋಗಿ ನೋಡೋ ಹಾಗೆ ಕೂಡಿಸ್ಬಿಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ನಾವು ಒಂದು ಸಾಂಗು, ಆ ಸಾಂಗಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್, ಹಾಗೆ ಅದರಲ್ಲಿರ್ತಕ್ಕಂಥ ಬಿಸ್ನೆಸ್, ಈ ಮೂರನ್ನು ನೋಡಿದ್ದೀವಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸ್ನೇಹಿತರೆ, ಇಂಥವ್ರಿಗೂ ನಾನು ಏನು ಹೇಳಿದ್ನೋ ವಿಡಿಯೋದಲ್ಲಿ ಅದೆಲ್ಲನೂ ಕೂಡ ನನ್ನ ಅಭಿಪ್ರಾಯ. ಓಕೆನಾ. ಸೊ ನಿಮ್ಮ ಅಭಿಪ್ರಾಯ ಬೇರೆ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಓಕೆನಾ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ಅದು ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ನೋಡ್ಬೋದು. ನಮ್ಮ ಚಾನಲಿನ ಟೀಮ್ ಮುಂದೆ ಲಾಭನೋ ನಷ್ಟನೋ ನಿಮ್ಮ ಮುಂದೆ ಇಡೋದು ನಿಜ ಮಾತ್ರ. ಇದು ಬಿಸ್ನೆಸ್ ಪ್ರಯೋಗ. ಸ್ಟೇ ಟ್ಯೂನ್. ಬಾಯ್ ಸ್ನೇಹಿತರೆ.